ಚೆನ್ನಾಗಿ ಕೇಬಲ್ ಡೇನು ಸಖತ್ತಾಗಿ ಸಕ್ಸಸ್ ಮಾಡಿದ್ದಾರೆ. ಇದೇ ರೀತಿ ನೆಕ್ಸ್ಟು ಬೆಂಗಳೂರಲ್ಲಿ 25ನೇ ವರ್ಷದ ಭಾಳ ಇದಕ್ಕಿಂತ ಜಾಳಿ ಗ್ರ್ಯಾಂಡಾಗಿ ಮಾಡಬೇಕು. ಇದೆಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ನಮ್ಮ ಗೋರ್ಮೆಂಟ್ ಅವರು ಭಾಳ ತೊಂದರೆ ಕೊಡೋಕ್ಕೆ ಶುರು ಮಾಡೋರೆ ಬೆಸ್ಕಾಮಿಂದ. ಅದು ಕ್ಲಿಯರ್ ಮಾಡಾಮೇಲೆ ಏನಿದೆ ಅಂತೇಳಿ ನಿಮಗೆ ಕರೆಸಿ ನಾವು ಮಾತಾಡಿ ಹೇಳ್ತೀವಪ್ಪ. ವಂದನೆಗಳು ಸರ್. ಇದು 24ನೇ ವರ್ಷದ ಕೇಬಲ್ ಡೇ. ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಇಲ್ಲಿ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ 24 ವರ್ಷ ಅಂತಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಭಾರಿ ವಿಜೃಂಭಣೆಯಿಂದ ರೂರಲ್ ಭಾಗದಲ್ಲಿರುವಂಥ ಅತಿ ಹೆಚ್ಚಿನ ಎಲ್ಲ ಆಪ್ರೇಟರ್ಗಳು ಭಾಗವಹಿಸ್ಕೊಂಡಿದ್ದಾರೆ. ನಮಗಿದು ಕೇಬಲ್ ಡೇ ಹಬ್ಬ ಸರ್. ಖಂಡಿತ ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಇನ್ನು ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿನ ಹೆಂಗೆ ಇಂಪ್ರೂವ್ ಮಾಡಬೇಕು, ನಾವು ಯಾವ ಥರ ಅಪ್ಡೇಟ್ ಆಗಬೇಕು ಅಂತ ತೀರ್ಮಾನಗಳಿಗೆ ತಗೊತಾ ಇದ್ದೀವಿ. ಅದೇ ಸದ್ಯಕ್ಕೆ ಬೆಸ್ಕಾಮ್ದು ಒಂದು KEBದು ಪ್ರಾಬ್ಲಮ್ ಇದೆ. ನಾವು ಆ್ಯಕ್ಚುಲಿ ಲೀಗಲಾಗಿ ಕಂಬಕ್ಕೆ ದುಡ್ಡು ಕಟ್ಟಿನೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಏಕ್ದಮ್ ಕಂಬಗಳಿಂದ ಕೇಬಲ್ ಎತ್ತರಿ ಅದರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾವ್ರೆ. ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್ಕು. ಅದು ಕಾರ್ಪೊರೇಟ್ ಕಂಪನಿಯವ್ರು ಎಳ್ದಿರೋದು, ಅದನ್ನ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮನ್ನು ಪ್ರೆಸರ್ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಕಟ್ ಮಾಡಿದ್ದಾರೆ. ನಾನು DK ಸಾಹೇಬ್ರ ಹತ್ರ, ಗೃಹ ಮಂತ್ರಿಗಳ ಹತ್ರನೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ, ಮತ್ತು KJ ಜಾರ್ಜ್ ಅವ್ರ ಹತ್ರನೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ.